We once again greet you all in the highly exalted, wonderful, precious name of our Lord and Savior Jesus Christ. ಮತ್ತೊಂದು ಆವರ್ತಿ ನಾವು ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮ್ಮನ್ನು ಶುಭಾಶಯ ತಿಳಿಸ್ತಾ ಇದ್ದೇವೆ. What a privilege it is to come into the presence of God time and again to learn from His word. ದೇವರ ವಾಕ್ಯದಿಂದ ಕಲಿತುಕೊಳ್ಳೋದಕ್ಕೋಸ್ಕರವಾಗಿ ಪದೇ ಪದೇ ಆಗಿ ಸಮಯಕ್ಕೆ ನಾವು ಆತನ ಪಾದಗಳ ಹತ್ರ ಸೇರಿ ಬರುವಂಥದ್ದು ಎಷ್ಟು ದೊಡ್ಡ ಸೌಭಾಗ್ಯವಲ್ಲವೇ? And we worship the Lord for giving us this opportunity to learn from His word, even in this difficult situation around in the world. ಸುತ್ತಮುತ್ತಲಿರುವಂತ ಈ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ, ಪ್ರಪಂಚದ ಈ ಕಷ್ಟಕರ ಪರಿಸ್ಥಿತಿಯಲ್ಲಿ ಕೂಡ ನಾವು ವಾಕ್ಯವನ್ನು ಕಲಿತುಕೊಳ್ಳುವಂಥದ್ದು ಎಷ್ಟೋ ದೊಡ್ಡ ಸೌಭಾಗ್ಯವಾಗಿದೆ. So we'll turn our Bibles to Matthew's Gospel and chapter 13. ನಮ್ಮ ಸತ್ಯವೇದಗಳನ್ನು ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಾವು ತಿರುಗಿಸಿಕೊಳ್ಳೋಣ. Matthew's Gospel and chapter 13 and verse 22 we'll read. Matthew's Gospel chapter 13 and verse 22. ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನ ನಾವು ಓದುತ್ತೇವೆ. The one who received the seed that fell among the thorns is the man who hears the word, but the worries of this life and the deceitfulness of wealth choke it, making it unfruitful. ಒಬ್ಬನು ವಾಕ್ಯವನ್ನು ಕೇಳಿದ್ದಾಗ್ಯೂ ಪ್ರಪಂಚದ ಚಿಂತೆಯು, ಐಶ್ವರ್ಯದಿಂದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳ ಬೀಜ ಬಿದ್ದ ನೆಲವಾಗಿರುವನು. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. Gracious, loving, living Heavenly Father, ಕೃಪೆಯುಳ್ಳ ದಯವುಳ್ಳಂತಹ ಪರಲೋಕದ ಜೀವವುಳ್ಳಂತ ತಂದೆ, we worship you through the wonderful name of our Lord and Savior Jesus Christ. ನಾವು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತರ ಮೂಲಕ ನಿಮಗೆ ಆರಾಧಿಸ್ತೇವೆ ತಂದೆ. As you look into thy word, oh Father, we pray that you might bring us into fruitfulness. ಓ ತಂದೆ, ನಾವು ನಿನ್ನ ವಾಕ್ಯ ನೋಡುವಂತ ಸಮಯ ಪ್ರಾರ್ಥಿಸ್ತೇವೆ ತಂದೆ, ನಮಗೆ ಫಲದಾಯಕ ಸ್ಥಿತಿಯಲ್ಲಿ ತೆಗೆದುಕೊಂಡು ಬನ್ರಿ. And we pray, oh Master, that you might take over completely and let your spirit speak to us. ಓ ಯಜಮಾನನೇ, ನಮ್ಮನ್ನು ಸಂಪೂರ್ಣವಾಗಿ ನೀವು ತೆಗೆದುಕೊಂಡು ಹೋಗು, ನಿನ್ನ ಆತ್ಮ ನಮ್ಮೊಂದಿಗೆ ಮಾತನಾಡಲಿ ಯಜಮಾನನೇ. And we might be able to accept your word. Grant us grace that we might also obey your word. ನಿನ್ನ ಕೃಪೆ ನಮಗೆ ಅನುಗ್ರಹಿಸು, ನಿನ್ನ ವಾಕ್ಯಕ್ಕೆ ನಾವು ನಿನ್ನ ವಾಕ್ಯವನ್ನು ಸ್ವೀಕರಿಸಿ ವಿಧೇಯತೆ ತೋರಲು ನಿಮ್ಮ ಕೃಪೆ ನಮಗೆ ಅನುಗ್ರಹಿಸಪ್ಪ. Thank you for having heard our prayer in utterance and translation. We claim the anointing of your blessed Holy Spirit. ದೇವ, ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ನಿನ್ನ ಕೃತಜ್ಞತೆಗಳು. ವಾಕ್ಯ ಉಚ್ಚಾರಣೆಯಲ್ಲಿ, ಭಾಷಾಂತರದಲ್ಲಿ ಕೂಡ ನಿನ್ನ ದೇವ ಒಡಂಬಡಿಕೆಯ ರಕ್ತ ಅಭಿಷೇಕವನ್ನು ನಾವು ಕೋರ್ಕೊಳ್ತಾ ಇದ್ದೇವೆ ತಂದೆ. For this we pray with thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನು ಒಡೆಯನು ರಕ್ಷಕನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ ತಂದೆ. Amen. ಆಮೆನ್. We've looked into this parable of sower, into the first two types of ground that was there. ನಾವು ಈ ಬೀಜ ಬಿತ್ತುವ ಸಾಮ್ಯದಲ್ಲಿರುವಂತ ಎರಡು ತರಹದ ಭೂಮಿಯ ಮೇಲೆ ಬಿತ್ತಿರುವಂತ ಆ ಭೂಮಿಯನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ. Now we are walking from outside, from the border of the field to the inside of the field. ಈಗ ನಾವು ಆ ಹೊಲದ ಬೇಲೆಯಿಂದ ಹೊಲದ ಮಧ್ಯಭಾಗಕ್ಕೆ ಹೋಗ್ತಾ ಇದ್ದೇವೆ. First of all, we saw that there was a road or there was a path where people were walking. ಮೊದಲನೇದಾಗಿ ನಾವು ನೋಡಿದೆವು, ಅಲ್ಲಿ ಏನಿತ್ತು ಅಂತಂದ್ರೆ ದಾರಿಯಲ್ಲಿ ಜನರೆಲ್ಲ ನಡೆದುಕೊಂಡು ಹೋಗ್ತಾ ಇದ್ದರು. So that shows that it does not belong to the field, but it is outside the field. It is not something that belongs to the care of the farmer. ನೋಡ್ರಿ, ಆ ಬೀಜ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಹೊಲಕ್ಕಲ್ಲ, ಹೊಲದಿಂದ ಹೊರಗಡೆ ಪ್ರತ್ಯೇಕವಾಗಿ ದಾರಿಗೆ ಸಂಬಂಧಪಟ್ಟಂತದ್ದು. ಇದರ ಅರ್ಥ ಏನಂತಂದ್ರೆ ರೈತನು ತೆಗೆದುಕೊಳ್ಬೇಕಾಗಿರುವಂತಹ ಕಾಳಜಿ ಆ ಬೀಜಕ್ಕೆ ಇಲ್ಲ, ಅದರಿಂದ ಹೊರಗಡೆ ಅದು ಇದೆ. And from there we came little inside, where when there is a field, we see that people put stones as to mark the boundary of their field. ನೋಡ್ರಿ, ಮತ್ತೆ ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದೆವು. ಎಲ್ಲಂತಂದ್ರೆ ಜನರು ತಮ್ಮ ಹೊಲದ ಮೇರೆಗಳು ಅಂದ್ರೆ ಹೊಲದ
ಸರಿಹದ್ದುಗಳನ್ನು ಗುರುತು ಮಾಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಕಲ್ಲುಗಳು ಹೂಳ್ತಾರೆ, ಅಲ್ಲಿಗೆ ಬಂದೆವು. And after the field, generally people put thorny bushes and something that is offensive so that the intruders cannot come inside. ನೋಡ್ರಿ, ಈ ಕಲ್ಲುಗಳ ನಂತರ ಮುಳ್ಳುಗಳು ಬೇಲಿ ಹಾಕ್ತಾರೆ. ಆ ಬೇಲಿಗಳು ಯಾತಕ್ಕಾಗಿ ಅಂತಂದ್ರೆ ಯಾವ ಪ್ರಾಣಿಗಳು ಹಾನಿ ಮಾಡುವಂತವ್ರು ಒಳಗಡೆ ಪ್ರವೇಶಿಸಲಾರದೆ ಇರಬೇಕಂತೇಳಿ ಮುಳ್ಳು ಬೇಲಿ ಹಾಕ್ತಾರೆ. And after they and after that thorns are over, then we see inside there is the real actual field. ಆ ಮುಳ್ಳು ಬೇಲಿಯ ನಂತರ ಒಳಗಡೆ ನಾವು ನೋಡ್ತೇವೆ, ನಿಜವಾದಂತ ಫಲವತ್ತಾದಂತ ಭೂಮಿ ಒಳಗಡೆ ಕಾಣ್ತವೆ. Now we see that these thorns are in the area where the field is there or where it belongs to the master. ನೋಡ್ರಿ, ಆ ಯಜಮಾನನಿಗೆ ಸಂಬಂಧಿಸಿರುವಂತ ಆ ಫಲದ ಮುಳ್ಳಿನ ಬೇಲಿಯ ಸ್ಥಳವನ್ನು ನಾವು ಈಗ ನೋಡ್ತಾ ಇದ್ದೇವೆ. And we see that these are not dead thorns that are growing, but they are living thorn trees that are growing. ಅಲ್ಲಿ ಸತ್ತಂತ ಮುಳ್ಳುಗಳು ಅಲ್ಲಿ ಬಿದ್ದಿಲ್ಲ, ಅಲ್ಲಿ ಜೀವವುಳ್ಳಂತ ಮುಳ್ಳು ಕಂಪೆಗಳು ಬೆಳೆಯುತ್ತಾ ಇವೆ. Now generally people put, for the sake of protection, people put dead thorns, dry thorns. They never put thorn trees to grow along with their own field. ನೋಡ್ರಿ, ಗಿಡಗಳು, ಮುಳ್ಳಿನ ಗಿಡಗಳು ಕಡಿದು ಹೋಗಿ ಸತ್ತೋಗಿರುವಂತ ಗಿಡದ ಕೊಂಬೆಗಳನ್ನು ಬೇಲಿಗಳಿಗಾಗಿ ಹಾಕೋದಕ್ಕೋಸ್ಕರವಾಗಿ ಜನರು ಇಷ್ಟಪಡ್ತಾರೆ. ಆದ್ರೆ ಯಾವುದೇ ಮುಳ್ಳು ಗಿಡಗಳು ತಾವು ಬೀಜ ಬಿತ್ತಿರುವಂತ ಬೀಜದೊಂದಿಗೆ ಬೆಳೆಯೋದಕ್ಕೆ ಅವರು ಇಷ್ಟಪಡೋದಿಲ್ಲ. But the Bible is very clear that what the thorns that were there was not a dead thorn, but it was a growing thorn. ಅಲ್ಲಿ ಬಿತ್ತಿರುವಂತ ಮುಳ್ಳು ಎಂತದಂತಂದ್ರೆ ಸತ್ತು ಹೋಗಿರುವಂತ ಮುಳ್ಳಲ್ಲ, ಜೀವ ಇರುವಂತ ಮುಳ್ಳಾಗಿದೆ. That's why Luke's Gospel chapter 8 and verse 7 says, ಅದಕ್ಕಾಗಿ ಲೂಕ್ ಸುವಾರ್ತೆ 8ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, other seeds fell among the thorns which grew up with it and choked the plants. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳ ನಡುವೆ ಬಿದ್ದವು, ಅವುಗಳ ಸಂಗಡ ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. So we see that these are not dead thorns, but these are growing thorn trees. ಇವು ಸತ್ತು ಹೋಗಿರುವಂತ ಮುಳ್ಳು ಗಿಡಗಳಲ್ಲ, ಆದ್ರೆ ಜೀವದಿಂದ ಇದ್ದು ಅದ್ರ ಜೊತೆ ಬೆಳೆಯುವಂತ ಮುಳ್ಳು ಗಿಡಗಳಾಗಿವೆ. This generally shows the carnal people and the influence of the fellowship of carnal people. ಇದು ಯಾವುದಕ್ಕೆ ತೋರಿಸ್ತದೆ ಅಂತಂದ್ರೆ ಶಾರೀರಿಕ ವ್ಯಕ್ತಿಗಳ ಪ್ರಭಾವ ಮತ್ತೆ ಶಾರೀರಿಕ ವ್ಯಕ್ತಿಗಳೊಂದಿಗೆ ಸಂಬಂಧ ಹೊಂದಿರುವಂತ ಸಹವಾಸದ ಪ್ರಭಾವವನ್ನು ನೋಡ್ತೇವೆ. So the Lord Jesus himself gives the interpretation for this. ಕರ್ತನಾದ ಯೇಸು ಕ್ರಿಸ್ತರೇ ಇದರ ಅರ್ಥ ವಿವರಣೆ ಕೊಡ್ತಾ ಇದ್ದಾರೆ. In Matthew's Gospel chapter 13 and verse 22 it says, ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದೆ, the one who received the seed that fell among the thorns is the man who hears the word, but the worries of this life and the deceitfulness of wealth choke it, making it unfruitful. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. So you would have also observed one more thing among all the four plantation or the four growths of these seeds. ಮತ್ತೆ ಈ ಬೀಜಗಳ ಈ 4 ತರಹದ ಬೆಳವಣಿಗೆಯಲ್ಲಿ ಕೂಡ ನೀವು ಒಂದು ವಿಷಯವನ್ನು ಗಮನಿಸಿರಬಹುದು. The first seed, it did not even germinate, it did not even sprout. Before sprouting itself, it was taken away. ನೋಡ್ರಿ, ಮೊಟ್ಟ ಮೊದಲನೆಯ ಬೀಜ ಅದು ಇನ್ನ ಮೊಳಕೆ ಒಡೆಯುವುದಕ್ಕಿಂತ ಮುಂಚೆಯೇ, ಅದು ಇನ್ನ ಹೊರಗಡೆ ಮೊಳಕೆ ಬರೋದಕ್ಕಿಂತ ಮುಂಚೆಯೇ ಅದು ತೆಗೆದುಕೊಂಡು ಹೋಗಲ್ಪಡ್ತಾ ಇದೆ. And it was killed and it was smashed and it was digested by the birds. ಅದು ಕೊಲ್ಲಲ್ಪಡ್ತಾ ಇದೆ, ಅದು ತೆಗೆದುಕೊಂಡು ಹೋಗಿ ಪಕ್ಷಿಗಳು ಅದನ್ನು ಆ ಬೀಜವನ್ನು ಜೀರ್ಣ ಮಾಡ್ಕೊಳ್ತಾ ಇವೆ.
And we see that it did not even go into the ground properly. ಮತ್ತೆ ನೋಡ್ತಾ ಇದ್ದೇವೆ ಅದು ಇನ್ನು ಸರಿಯಾದಂತ ವಿಧಾನದಲ್ಲಿ ಭೂಮಿಯಲ್ಲಿ ಅದು ಬೇರು ಕೂಡ ಬಿಡಲಿಲ್ಲ. But then secondly we see that the seeds that fell among the rocks, ಮತ್ತೆ ಎರಡನೆಯ ತರದ ಬೀಜ ನೋಡಿದೆವು, ಅದು ಬಂಡೆಯ ನೆಲದ ಮೇಲೆ ಬಿದ್ದಂತ ಆ ಬೀಜ it went into the ground and it started to sprout, and then it became a little plant. ನೋಡ್ರಿ, ಅದು ಆ ಬಂಡೆ ನೆಲದ ಮೇಲೆ ಬಿದ್ದಂತ ಬೀಜ ಮೊಳಕೆ ಹೊಡಿತಾ ಇದೆ, ಬೇರು ಬಿಟ್ಟು ಒಂದು ಚಿಕ್ಕ ಸಸಿಯಾಗಿ ಅದು ಬೆಳೀತಾ ಇದೆ. Though it did not have any root, the upper part was there. ಅಲ್ಲಿ ಕೆಳಗಡೆ ಬೇರೇನು ಇದ್ದಿದ್ದಿಲ್ಲ, ಆದ್ರೆ ಮೇಲ್ಭಾಗ ಅದಕ್ಕೆ ಚೆನ್ನಾಗಿತ್ತು. And it went little into the ground. ಅದು ಭೂಮಿಯ ಒಳಗಡೆ ಸ್ವಲ್ಪ ಆಳವಾಗಿ ಹೋಗ್ತಾ ಇದೆ. But then when you come to the third place, that is the place of the thorns, ಮತ್ತೆ ಮೂರನೇ ಸ್ಥಳ ಈ ಮುಳ್ಳು ಗಿಡಗಳ ದಲ್ಲಿ ಬಿದ್ದಂತ ಬೀಜದ ಸ್ಥಳಕ್ಕೆ ನೀವು ಬಂದಾಗ you see that this tree is both having root and also a plant. ನೋಡ್ರಿ, ಈ ಗಿಡ, ಈ ಸಸಿ ಅನ್ನುವಂಥದ್ದು ಬೇರು ಕೂಡ ಒಂದಿದೆ, ಅಷ್ಟೇ ಅಲ್ಲ ಮೇಲೆ ಅದಕ್ಕೆ ಗಿಡದ ಸಸಿಯ ಭಾಗಗಳು ಕೂಡ ಇವೆ. And it is going little more deeper than the seeds that fell on the rock. ಬಂಡೆಯ ನೆಲದ ಮೇಲೆ ಬಿದ್ದಂತ ಆ ಬೀಜಗಳಿಗಿಂತ ಇನ್ನು ಸ್ವಲ್ಪ ಆಳವಾಗಿ ಈ ಬೀಜಗಳು ಹೋಗ್ತಾ ಇವೆ. And for the seeds that fell on the path, we see that did not even belong to the property of the farmer. ನೋಡ್ರಿ, ಆ ದಾರಿ ಮೇಲೆ ಬಿದ್ದಂತ ಆ ಬೀಜದ ಕುರಿತು ನಾವು ನೋಡ್ತೇವೆ, ಆ ರೈತನ ಅದು ಒಂದು ಆಸ್ತಿ ಕೂಡ ಆಗಿ, ರೈತನ ಸ್ವಾಸ್ಥ್ಯವಾಗಿ ಕೂಡ ಅದು ಅಲ್ಲವೆಂದೇಳಿ ನೋಡ್ತೇವೆ. Whereas we see the rocky place, it belonged to the farmer, but the farmer did not invest with his provision upon it. ನೋಡ್ರಿ, ಆ ಬೀಜ ಏನಾಗ್ತದೆ ಅಂತಂದ್ರೆ ಬಂಡೆ ನೆಲದ ಮೇಲೆ ಬಿದ್ದಂತ ಆ ಬೀಜದ ಕುರಿತು ರೈತನು ಸರಿಯಾಗಿ ಅದರ ಕುರಿತು ಯಾವುದೇ ಸದುಪಾಯಗಳನ್ನು ತೆಗೆದುಕೊಳ್ಳದೆ ಹೋಗ್ತಾ ಇದ್ದಾನೆ. And we see that though it fell in a place that belonged to the farmer, it did not get any manure or any other provisions to grow. And though it fell onto the rocky place that belonged to the farmer's property, it did not get the farmer's provision. ಆ ರೈತನಿಗೆ ಸಂಬಂಧಪಟ್ಟಂತ ಭೂಮಿ ಆಗಿರುವಂತಲ್ಲಿ ಆ ಬೀಜ ಬಿದ್ದಿದ್ದರೂ ಕೂಡ, ಅಂದ್ರೆ ಬಂಡೆಯ ನೆಲದ ಮೇಲೆ ಅದು ಬಿದ್ದಿದ್ದರೂ ಕೂಡ ರೈತನು ಕೊಡುವಂತ ಯಾವುದೇ ಸದುಪಾಯಗಳು ಅದಕ್ಕೆ ಸಿಗ್ತಾ ಇಲ್ಲ, ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿ ನೋಡ್ತೇವೆ. And thirdly, we see that this that is falling among the thorns is in the field and it is receiving from the farmer. ಮತ್ತೆ ಈ ಮುಳ್ಳು ಗಿಡಗಳಲ್ಲಿ ಬಿದ್ದಂತ ಈ ಬೀಜ ಅದು ಹೊಲದಲ್ಲಿ ಇದೆ, ಮತ್ತೆ ರೈತನು ಕೊಡುವಂತ ಎಲ್ಲಾ ವಸ್ತುಗಳನ್ನು ಅದು ಹೀರ್ಕೊಳ್ತಾ ಇದೆ. So we see that there are basically three classifications among the thorns that are falling in different places. ಬೇರೆ ಬೇರೆ ಸ್ಥಳದಲ್ಲಿ ಬಿದ್ದಂತ ಮುಳ್ಳುಗಳ ಕುರಿತು ಮೂರು ವಿಧವಾದಂತ ಒಂದು ವ್ಯತ್ಯಾಸ, ಒಂದು ಹಂತ ಹೊಂದಿವೆ. The first thing is the proportion of their growth. ನೋಡ್ರಿ, ಮೊಟ್ಟ ಮೊದಲನೇ ವಿಷಯ ಅಂದ್ರೆ ಅದರ ಬೆಳವಣಿಗೆಯ ಒಂದು ಭಾಗ. And then secondly we see the depth of their going into the soil. ಮತ್ತೆ ಎರಡನೇದಾಗಿ ಆಳವಾಗಿ ಎಷ್ಟು ಹೋಗ್ತಾವೋ ಅದರ ಆಳವಾದಂತ ತೂರಿ ಹೋಗುವ ಗುಣಮಟ್ಟ. And then thirdly we see how much they are receiving from the farmer. ಮತ್ತೆ ಮೂರನೇ ವಿಷಯ ಏನಂದ್ರೆ ರೈತನ ಮೂಲಕವಾಗಿ ಅವು ಎಷ್ಟೊಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗ್ತಾ ಇವೆ. And here we need to understand that equally, whether you fall in the first category or the second category or the third category, ಒಂದು ವೇಳೆ ನೀನು ಸಮಾನವಾಗಿ ಮೊದಲನೆಯ, ಎರಡನೆಯ, ಮೂರನೆಯ ಈ ಪಂಗಡಗಳಲ್ಲಿ ಒಂದು ವೇಳೆ ನೀನು ಇದ್ರೆ the end result is the same. ಮತ್ತೆ ಕೊನೆಯ ಫಲಿತಾಂಶ ಒಂದೇ ರೀತಿಯಾಗಿರ್ತದೆ. There is no difference. End of the day, you are not useful to the farmer, you cannot give forth any useful fruit. ಮತ್ತೆ ದಿನಕ್ಕೆ ಕಟ್ಟಕಡೆಯಲ್ಲಿ ನೋಡ್ತೇವೆ, ನೀನು
ರೈತನಿಗೆ ಉಪಯೋಗಕರವಾಗಿರೋದಿಲ್ಲ, ಅಷ್ಟೇ ಫಲದಾಯಕವಾಗಿ ಕೂಡ ಇರೋದಿಲ್ಲ. So why is this seed not able to bring fruit? ಯಾಕೆ ಈ ಸಸ್ಯ ಗಿಡ ಅನ್ನುವಂಥದ್ದು ಫಲವನ್ನು ಕೊಡ್ತಾ ಇಲ್ಲ? And as usual, when we see all in this account in all the three gospels, we see three reasons that the Lord gives. ಮತ್ತೆ ಈ ಮೂರು ಸುವಾರ್ತೆಗಳಲ್ಲಿ ಕೂಡ ಕರ್ತನು ಮೂರು ವಿಧವಾದಂತಹ ಕಾರಣಗಳನ್ನು ಅದಕ್ಕೆ ಕೊಡ್ತಾ ಇದ್ದಾನೆ. So here in Matthew's Gospel and chapter 13, the Lord Jesus says, ಮತ್ತೆ ಸುವಾರ್ತೆ 13ನೇದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, the worries of this life, the deceitfulness of wealth, these two things are so powerful that they choke it. ನೋಡ್ರಿ, ಪ್ರಪಂಚದ ಚಿಂತೆ, ಐಶ್ವರ್ಯದಂತಾಗೋ ಮೋಸ ಆ ವಾಕ್ಯವನ್ನು ಏನ್ ಮಾಡ್ತೇವೆ ಅಂದ್ರೆ ಅಡಗಿಸಿಡ್ತಾ ಇವಂತೆ. What is choking a plant? What is actually choking a plant? ನೋಡ್ರಿ, ಒಂದು ಸಸ್ಯವನ್ನು ಅಡಗಿಸ್ಬಿಡುವಂಥದ್ದು, ಅದನ್ನು ಅದರ ಜೊತೆಗೆ ಒತ್ತು ಬಿಡುವಂತಂದ್ರೆ ಏನು ಗೊತ್ತಾ? No, we have seen what is having no moisture in a rocky place. ಮತ್ತೆ ಬಂಡೆ ನೆಲದಲ್ಲಿರುವಂತಹ ಸ್ಥಳದಲ್ಲಿ ಯಾವುದೇ ತೇವಾಂಶ ಇದ್ದಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಬಂದೆವು. But here now we are seeing a new word saying it will choke it. ಮತ್ತೆ ಈ ಹೊಸ ಬೀಜದ ಹತ್ರ ಇರುವಂತ ಹೊಸ ಶಬ್ದ ನೋಡ್ತಾ ಇದ್ದೇವೆ, ಅಡಗಿಸ್ಬಿಡ್ತದೆ. Now choking means actually when the breath of a person is stopped, then you choke that person to his death. ನೋಡ್ರಿ, ಯಾವ ವ್ಯಕ್ತಿಯ ಶ್ವಾಸ, ಆತನ ಉಸಿರನ್ನು ನಾವು ಹಿಸಕ್ ಬಿಡ್ತೇವೋ, ಕಿವುಚ್ ಬಿಡ್ತೇವೋ, ಅದನ್ನೇ ಅದು ಅಡಗಿಸ್ಬಿಡುವಂಥದ್ದು, ಚೋಕ್ ಮಾಡುವಂಥದ್ದು ನೋಡ್ತೇವೆ. And we see that when the Lord Jesus came to Gerasenes, the pigs ran and fell into the water. ಗೆರಸೇನರ ಪ್ರಾಂತದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಬಂದಾಗ ಹಂದಿಗಳೆಲ್ಲವೂ ಸೇರಿ, ದುರಾತ್ಮಗಳು ಹಂದಿಯೊಳಗಡೆ ಸೇರ್ತವೆ, ಹಂದಿಗಳು ಹೋಗೆಲ್ಲ ಆ ಕಡಿದಾದ ನಾಲೆಯೊಳಗಡೆ ಬಿದ್ದ್ಬಿಡ್ತವೆ. And they died because they were choked to death because of the water. ಯಾಕಂತಂದ್ರೆ ನೀರಿನ ನಿಮಿತ್ತವಾಗಿ ಅವು ಎಲ್ಲವೂ ಕಡಿದಾದ ನೀರಿನ ಸ್ಥಳದಲ್ಲಿ ಬಂದು ಬಿದ್ದಿದ್ದಕ್ಕಾಗಿ ಅಲ್ಲಿ ಉಸಿರು ಕೊಟ್ಟು ಸತ್ತು ಹೋಗ್ತವೆ. So that means the act of choking is the act of stopping the breath from entering into you. ನೋಡ್ರಿ, ಅಡಗಿಸಿ ಬಿಡುವಂತದ್ದು ಅಂದ್ರೆ ಅರ್ಥ ಏನಂತಂದ್ರೆ ನಿನ್ನ ಒಳಗಡೆ ಜೀವ ಕೊಡೋದಕ್ಕೋಸ್ಕರವಾಗಿ ಬರುವಂತ ಶ್ವಾಸವನ್ನೇ ನಿಲ್ಲಿಸಿ ಬಿಡುವಂತದ್ದಾಗಿದೆ. The major difference between man and the other creation is, ಮನುಷ್ಯನಿಗೂ ಮತ್ತು ಇತರ ಸೃಷ್ಟಿ ವಸ್ತುಗಳಿಗೂ ಸೃಷ್ಟಿ ಪ್ರಾಣಿಗಳಿಗೂ ಇರುವಂತ ದೊಡ್ಡ ವ್ಯತ್ಯಾಸವೇನೆಂದರೆ, it is the breath of life that is in us, that is the Spirit of God. ನಮ್ಮಲ್ಲಿ ಜೀವ ಶ್ವಾಸ ಇದೆ, ಅದೇ ದೇವರ ಆತ್ಮವಾಗಿದೆ. And that is the reason why when Ezekiel was prophesying in the valley of dry bones, ಅದಕ್ಕಾಗಿ ಒಣಗಿ ಹೋದಂತ ಎಲುಬುಗಳ ಆ ಕಣಿವೆಯಲ್ಲಿ ಯೆಹೆಜ್ಕೇಲನು ಪ್ರವಾದಿಸ್ತಾ ಇರುವಾಗ, we see that after all the physical things were over, they were ready but they were without life. ಎಲ್ಲಾ ಶಾರೀರಿಕವಾದಂತ ವಿಷಯಗಳು ಅವುಗಳ ಆ ಎಲುಬುಗಳ ಮೇಲೆ ಸಂಪೂರ್ಣವಾಗಿ ಸಿದ್ಧ ಮಾಡಲ್ಪಟ್ಟಿವು, ಆದರೆ ಒಳಗಡೆ ಶ್ವಾಸ ಇಲ್ಲ, ಅದಕ್ಕಾಗಿ ಅವು ಜೀವ ಹೊಂದಿದ್ದಿಲ್ಲ. So the last thing that entered and made all the difference was the breath of life that entered. ಕಡೆ ಸರಿ ಬಂದು ಎಲ್ಲಾ ವಿಷಯಗಳನ್ನು ಸರಿ ಮಾಡಿರುವಂತ, ಎಲ್ಲಾ ವಿಷಯಗಳನ್ನು ಉಜ್ಜೀವಿಸುವಂತೆ ಮಾಡಿರುವಂತದ್ದು ಯಾವುದಂದ್ರೆ ದೇವರ ಆತ್ಮ ಜೀವಶ್ವಾಸವಾಗಿದೆ. And so we see that after all the Lord's work, the Lord Jesus breathed onto the disciples and said, receive the Holy Spirit. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ತನ್ನ ಎಲ್ಲಾ ಕಾರ್ಯಗಳ ನಂತರ ಶಿಷ್ಯರ ಮೇಲೆ ಊದಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾನೆ. And so the breath of God is the final thing, is the final person who gives life to all the purposes and the promises of God. ಅದಕ್ಕಾಗಿ ಪರಿಶುದ್ಧಾತ್ಮ ದೇವರು ಜೀವ ಶ್ವಾಸ ಅನ್ನುವಂಥವನು ಏನಾಗಿದ್ದಾನೆ ಅಂದ್ರೆ ಎಲ್ಲದಕ್ಕೂ ಕಡೆಯದಾಗಿ
ಜೀವ ಕೊಡುವಂತವನು ದೇವರ ಉದ್ದೇಶವನ್ನು ನೆರವೇರಿಸುವಂತನಾಗಿದ್ದಾನೆ. In Matthew's Gospel, chapter 13, we see that what is choking it, or what is stopping this work of the blessed Holy Spirit is. ಮತ್ತೆ ಸುವಾರ್ತೆ 13ನೇ ನೋಡ್ತೇವೆ, ಅಡಗಿಸಿ ಬಿಡುವಂತದ್ದು ಅಂದ್ರೆ ಈ ಕೆಲಸ ಆಗಲಾರದಂತೆ ನಿಲ್ಲಿಸಿ ಬಿಡುವಂತದ್ದು ಯಾವುದು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. The worries of life and the deceitfulness of wealth. ಪ್ರಪಂಚದ ಚಿಂತೆ, ಐಶ್ವರ್ಯದಿಂದ ಉಂಟಾಗುವ ಮೋಸ. Now these are two very strong things. ಇವೆರಡು ಬಹು ಕಠಿಣವಾದಂತ ವಿಷಯಗಳು. The Lord Jesus, when he was talking about money to his own people, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ಜನರಿಗೆ ಹಣದ ಕುರಿತು ಅವರಿಗೆ ತಿಳಿಸ್ತಾ ಇರುವಾಗ, ಮಾತಾಡ್ತಾ ಇರುವಾಗ, the Lord uses one word and he says nobody can serve two masters. ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಯಾರೊಬ್ಬನೂ ಕೂಡ ಇಬ್ಬರು ಯಜಮಾನನ ಸೇವೆ ಮಾಡಲಾರನು. And he says one is God and the other one is money. ಒಬ್ಬನು ಹೋಗಿದ್ದಾನೆ, ಆದರೆ ಇನ್ನೊಬ್ಬನು ಇದ್ದಿದ್ದಾನೆ, ಆದನೆ ಹಣ ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. So God is telling that it is either money or it is God who will rule you. Both cannot rule you. ಹೇಳುವಂತ ಮಾತೇನೆಂದ್ರೆ, ದೇವರಾಗಲಿ ಹಣವಾಗಲಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಬೇಕು, ಆಳಬಹುದು, ಅದಕ್ಕೆ ಬಿಟ್ಟು ಬೇರೆ ಆಗ್ಲಕ್ ಸಾಧ್ಯ ಇಲ್ಲ. Matthew's Gospel, chapter 6 and verse 24. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. No one can serve two masters, either he will hate the one and love the other, or he will be devoted to one and despise the other. You cannot serve both God and people. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. And in English Bible it says you cannot serve both God and money. Both G in God is capital and M in money is capital. ನೋಡ್ರಿ, ಎರಡು ಜಿ ಅನ್ನುವಂಥದ್ದು ಕ್ಯಾಪಿಟಲ್ ಲೆಟರ್ ಇದೆ, ಎರಡು ಎಂ ಅನ್ನುವಂಥದ್ದು ಅವು ಕೂಡ ದೊಡ್ಡ ಅಕ್ಷರದಲ್ಲಿ ದಪ್ಪಕ್ಷರದಲ್ಲಿವೆ. That means the influence that God is having over some people's life, money is having that kind of influence over the other people's life. ನೋಡ್ರಿ, ದೇವರು ಕೆಲವರ ಜೀವಿತದಲ್ಲಿ ಯಾವ ರೀತಿಯಾಗಿ ಪ್ರಭಾವ ಹೊಂದಿದಂತನಾಗಿದ್ದಾನೋ ಅದೇ ರೀತಿಯಾಗಿ ಹಣ ಕೂಡ ಕೆಲವರ ಜೀವಿತದಲ್ಲಿ ದೇವರಂತೆ ಪ್ರಭಾವ ಹೊಂದಿರುವಂತಹ ವಸ್ತುಗಳಾಗಿದೆ. And even Satan, when he tried to tempt the Lord Jesus, the final tempting of Satan in the wilderness is, ನೋಡ್ರಿ, ಶೈತಾನನು ಅರಣ್ಯದಲ್ಲಿ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಮಾಡಿರುವಂತ ಕಟ್ಟಕಡೆಯ ಶೋಧನೆ, ಕಟ್ಟಕಡೆಯ ಪರೀಕ್ಷೆ ಏನೆಂದರೆ, he says, I will give all the splendor that this world has into your hands. ಈ ಲೋಕದಲ್ಲಿ ಹೊಂದಿರುವಂತ ಈ ಎಲ್ಲಾ ವೈಭವವು ನನಗೆ ಕೊಡಲ್ಪಟ್ಟಿದೆ, ಅದನ್ನ ನಿನಗೆ ಕೊಡುತ್ತೇನೆ. That means he wanted to test the Lord Jesus with money and with comfort and with splendor. ಆತನು ಕರ್ತನಾದ ಯೇಸು ಕ್ರಿಸ್ತರನ್ನು ಹಣ ಮತ್ತೆ ಎಲ್ಲಾ ತರದ ಸುಖ ಸೌಕರ್ಯ ಎಲ್ಲಾ ಸವಲತ್ತುಗಳೊಂದಿಗೆ ಕೂಡಿ ಅದನ್ನು ಪರೀಕ್ಷಿಸಬೇಕು, ನೋಡ್ಬೇಕು ಅನ್ಕೊಂಡಿದ್ದನು. So we need to recognize that money is something that will regularly tempt us even till the day we meet the Lord. ಕರ್ತನಾದ ಯೇಸು ಕ್ರಿಸ್ತರಿಗೆ ನಾವು ಭೇಟಿ ಆಗುವಂತ ದಿನದವರೆಗೂ ಈ ಹಣ ಅನ್ನುವಂಥದ್ದು ನಮಗೆ ಎಷ್ಟೋ ತೊಂದರೆ ಕೊಡುವಂತದ್ದಾಗಿರ್ತದೆ. And we see that when Paul was writing to Timothy, he gives very practical advices as to how careful we should be with money. ಅದಕ್ಕಾಗಿ ಅಪೊಸ್ತಲ ಪೌಲನು ತಿಮೋತಿಗೆ ಬರಿತಾ ಮತ್ತೆ ಹಣದ ಕುರಿತು ನಾವು ಎಷ್ಟು ಜಾಗರೂಕತೆ ಹೊಂದಿದಂತವರಾಗಿರಬೇಕು ಆತನು ಪೌಲನು ತಿಳಿಸ್ತಾ ಇದ್ದಾನೆ. We'll turn our Bibles to 1 Timothy and chapter 6. ನಮ್ಮ ಸತ್ಯವೇದ ಮೊದಲನೇ ತಿಮೋತಿ 6ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. 1 Timothy and chapter 6 and verse 6 onwards. It says, but godliness with contentment is great gain. ಮೊದಲನೇ ತಿಮೋತಿ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಿಂದ ನಾವು ನೋಡ್ತೇವೆ, ಸಂತುಷ್ಟಿ ಸಹಿತವಾದ ಭಕ್ತಿ ಲಾಭವೇ ಸರಿ. If you read the same thing in a negative fashion,
ನೋಡ್ರಿ, ಇದೇ ವಚನವನ್ನು ನಕಾರಾತ್ಮಕ ಭಾವನೆಯಿಂದ ನೀವು ಓದಿದರೆ it says, but godliness without contentment is great loss. ಸಂತುಷ್ಟಿ ಸಹಿತವಾದ ಭಕ್ತಿಯು ಸಂತುಷ್ಟಿ ಇಲ್ಲದಂತ ಭಕ್ತಿಯು ದೊಡ್ಡ ನಷ್ಟವೇ ಸರಿ. So we need to understand, great godliness without contentment is a great loss. ನೋಡ್ರಿ, ದೊಡ್ಡ ಭಕ್ತಿ ಇದೆ, ಆದ್ರೆ ಸಂಪೂರ್ಣವಾಗಿಲ್ಲ, ಅದು ಎಷ್ಟೋ ನಷ್ಟ ಆಗ್ತಾ ಇದೆ. And then the continuation it says, ಮತ್ತೆ ಮುಂದೆ ಅದರ ಮುಂದುವರಿಕೆ ಹೀಗೆ ಹೇಳ್ತದೆ, in verse 10 it says, for the love of money is a root of all kinds of evil. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. That means how Satan is the root of all kinds of evil. In the same way, it's not money that is the root of all kinds of evil. It is the love of money that is the root of all kinds of evil. ಯಾವ ರೀತಿಯಾಗಿ ಸೈತಾನನು ಎಲ್ಲಾ ದುಷ್ಟತ್ವಕ್ಕೆ ಮೂಲವಾಗಿದ್ದಾನೋ ಅದೇ ರೀತಿಯಾಗಿ ಹಣ ಅಲ್ಲ, ಹಣದ ಆಸೆ ಅನ್ನುವಂಥದ್ದು ಎಲ್ಲಾ ತರಹದ ಕೆಟ್ಟತನಕ್ಕೆ ಮೂಲವಾಗಿದೆ. If it was money that was the root of all kinds of evil, then only rich people would be tempted, and there were so many rich great saints in the word of God. ಅದಕ್ಕಾಗಿ ಹಣ ಅನ್ನುವಂಥದ್ದೇ, ಹಣದಾಸೆಯೇ ಕೆಟ್ಟತನಕ್ಕೆ ಮೂಲವಾಗಿದ್ರೆ, ಹಣವೇ ಕೆಟ್ಟತನಕ್ಕೆ ಮೂಲವಾಗಿದ್ರೆ ಅನೇಕ ಐಶ್ವರ್ಯವಂತರು ಮಾತ್ರ ಶೋಧಿಸಲ್ಪಡ್ತಾ ಇದ್ರು, ಅವ್ರು ಮಾತ್ರ ಪರೀಕ್ಷೆಗೊಳಗಾಗಲ್ಪಡ್ತಾ ಇದ್ರು. And in the Bible we see there are so many rich saints who were physically very rich. ನಾವು ಬೈಬಲ್ನಲ್ಲಿ ಕೂಡ ನೋಡ್ತೇವೆ, ಅನೇಕ ಐಶ್ವರ್ಯವಂತವಾದಂತಹ ಭಕ್ತರು, ಐಶ್ವರ್ಯವಂತ ದೇವರ ಜನರಿದ್ದಾರೆ. God is not against us becoming rich. God is against us becoming lovers of riches. ನೋಡ್ರಿ, ನಾವು ಐಶ್ವರ್ಯವಂತವಾಗೋದಕ್ಕೆ ದೇವರು ವಿರೋಧವಾಗಿ ಅದನ್ನು ನೋಡ್ತಾ ಇಲ್ಲ, ಆದ್ರೆ ನಮ್ಮ ಆಶೆಗಳು, ಹಣದ ಮೇಲಿರುವಂತ ಆ ವಿಪರೀತವಾದಂತಹ ಆಶೆ, ಅದು ದೇವರಿಗೆ ವಿರೋಧವಾಗಿ ಕಾಣ್ತಾ ಇದೆ. God is telling, become rich as much as you want, but don't love money. ದೇವರು ಹೇಳ್ತಾ ಇದ್ದಾರೆ, ನೀವು ಬೇಕಾದಷ್ಟು ಐಶ್ವರ್ಯವಂತರಾಗ್ರಿ, ಪರವಾಗಿಲ್ಲ, ಆದ್ರೆ ಹಣವನ್ನೇ ಪ್ರೀತಿಸಬೇಡ್ರಿ. Even the Lord Jesus Christ was, even on this earth, he had so much of money with him. ಕರ್ತನಾದ ಯೇಸು ಕ್ರಿಸ್ತರು ಕೂಡ ಈ ಲೋಕದಲ್ಲಿದ್ದಾಗ ಆತನ ಹತ್ರ ಕೂಡ ಎಷ್ಟೋ ಹಣವಿತ್ತು. When there were 5,000 men and sisters and children beyond count. ನೋಡ್ರಿ, 5,000 ಜನರು ಗಂಡು ಮಕ್ಕಳಿದ್ದಾರೆ, ಮಕ್ಕಳು ಸಹೋದರಿಯರು ಲೆಕ್ಕಕ್ಕೆ ಮೀರಿರುವಂತ ಆ ಸಮೂಹದಲ್ಲಿ, at that point of time, ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ we see that the disciples asked Jesus, Lord, what do you want to do? Do you want us to buy and give them something? ಶಿಷ್ಯರು ಕೇಳ್ತಾ ಇದ್ದಾರೆ, ಸ್ವಾಮಿ, ನಾವ್ ಇವರೆಲ್ಲರಿಗೋಸ್ಕರವಾಗಿ ಊಟ ಖರೀದಿ ಮಾಡಿ ತಂದು ಕೊಟ್ಟು ಅವರಿಗೆ ನಾವು ಬಡಿಸ್ಬೇಕಂತ ಹೇಳಿ ಇಷ್ಟಪಡ್ತಾ ಇದೀಯಾ? It's a very very costly thing, Lord. Should we do that? ಇದು ಬಹು ಖರ್ಚುಳ್ಳಂತದ್ದು ಆಗಿದೆ, ನಿಜವಾಗಿಯೂ ಸ್ವಾಮಿ ನಾವು ಇದು ಮಾಡಬೇಕಾ? That means they had the money to be able to do such a big project also. ಅವ್ರ ಹತ್ರ ದೊಡ್ಡ ಹಣ ಇತ್ತು, ಈ ದೊಡ್ಡ ಯೋಜನೆ ಕಾರ್ಯ ಸಾಧಿಸಲು ಅವರಿಗೆ ಸಾಕಾಗುವಷ್ಟು ದೊಡ್ಡ ಹಣ ಅವ್ರ ಹತ್ರ ಇತ್ತು. Mark's Gospel chapter 6 ಮಾರ್ಕ್ ಸುವಾರ್ತೆ 6ನೇ ಅಧ್ಯಾಯ and verse 37. 37ನೇ ವಚನ. Mark's Gospel chapter 6 and verse 37. But he answered, you give them something to eat. They said to him, that would take 8 months of a man's wages. Are we to go and spend that much on bread and give it to them? ಮಾರ್ಕ್ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ, ಅಂದದಕ್ಕೆ ಯೇಸು, ನೀವೇ ಅವರಿಗೆ ಊಟ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಅವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕು ಎಂದು ಕೇಳಲು. So what they were trying to say is, we have that money, not a problem, but do you really want us to spend so much money? 8 months salaries, do you really want us to spend so much money on purchasing bread? ಈ ಜನರಿಗೋಸ್ಕರ ರೊಟ್ಟಿ ಖರೀದಿ ಮಾಡೋದಕ್ಕೋಸ್ಕರವಾಗಿ 8 ತಿಂಗಳ ಸಂಬಳ, ಇಷ್ಟೊಂದು ಖರ್ಚು ಅವರಿಗೋಸ್ಕರವಾಗಿ ನಾವು ಮಾಡ್ಬೇಕಂತೇಳಿ ನೀನ್ ಇಷ್ಟಪಡ್ತಾ ಇದೀಯಾ? ಹಣ ನಮ್ಮ ಹತ್ರ ಇದೆ, ಆದ್ರೆ ಖರ್ಚು ಮಾಡೋದಕ್ಕೋಸ್ಕರವಾಗಿ ನೀನು ಬಯಸ್ತಾ ಇದೀಯಾ ಅಂತ ಹೇಳೋರು ಕೇಳ್ತಾ ಇದ್ದಾರೆ.
So Jesus had money, but Jesus never had the love of money. ಯೇಸು ಕ್ರಿಸ್ತರ ಹತ್ರ ಹಣ ಹೊಂದಿದ್ದ ಯೇಸು ಕ್ರಿಸ್ತನು ತಾನು ಹಣ ಹೊಂದಿದ್ದನು, ಆದರೆ ಆತನ ಹತ್ರ ಎಂದಿಗೂ ಹಣದ ಮೇಲೆ ಆಶೆ ಆತನಿಗೆ ಇದ್ದಿದ್ದಿಲ್ಲ. Now the Lord is not telling that wealth will choke this plant. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಮತ್ತೆ ಇವು ಬಂದು ಈ ಬೀಜಗಳನ್ನು ಅಡಗಿಸ್ಬಿಡಂಗಿಲ್ಲ. He doesn't say that directly money or wealth will come and choke this plant and then bring loss to this plant. ಈ ಸಸಿಯನ್ನು, ಈ ಗಿಡವನ್ನು ನೇರವಾಗಿ ಹಣ ಸಂಪತ್ತು ಬಂದು ಅದಕ್ಕೆ ಅಡಗಿಸ್ಬಿಡ್ತದೆ ಅಂತ ಹೇಳಿ ಅವ್ರು ಹೇಳ್ತಾ ಇಲ್ಲ. He says the deceitfulness of wealth will come. ಆತ ಹೇಳ್ತಾ ಇದ್ದೇನೆ, ಐಶ್ವರ್ಯದಿಂದ ಆಗುವಂತ ಮೋಸ ಅವರಿಗೆ ಅಡಗಿಸ್ತದೆ. It is not wealth, it is the deceitfulness of wealth that is working. ಸಂಪತ್ತು ಐಶ್ವರ್ಯವಲ್ಲ, ಐಶ್ವರ್ಯದಿಂದ ಉಂಟಾಗುವ ಮೋಸ ಅದನ್ನು ಹಿಸುಕ್ ಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. Now what is the deceitfulness of wealth, or what is the work of this thorn? ಮತ್ತೆ ಈ ಹಣದ ಈ ಐಶ್ವರ್ಯವಂತದ ಮೋಸ ಅಥವಾ ಈ ಮುಳ್ಳಿನ ಕಾರ್ಯ ಕೆಲಸವೇನು? A plant is growing and there are thorns all around it. ಒಂದು ಸಸಿ ಬೆಳೀತಾ ಇದೆ, ಸುತ್ತಮುತ್ತಲು ಮುಳ್ಳುಗಳಿರ್ತವೆ. So if it grows straight up, not a problem, but if it wants to expand to the side, then it has to go through a lot of pain because of the thorns. ಅದು ನೇರವಾಗಿ ಬೆಳೆಬೇಕಂದ್ರೆ ಯಾವುದೇ ಸಮಸ್ಯೆ ಅದಕ್ಕೆ ಬರಂಗಿಲ್ಲ. ಆದ್ರೆ ಯಾವಾಗ ಅದು ಅಗಲವಾಗಿ ಬೆಳಿಬೇಕಂತ ಅನ್ಕೊಳ್ತದೋ ಆ ಸಸಿ, ಆ ಮುಳ್ಳುಗಳಿಂದ ದೊಡ್ಡ ನೋವಿನಿಂದ ಅದು ಹೋಗ್ಬೇಕಾಗ್ತದೆ. So we see that every time it wants to spread its branches or its leaves or its fruit, we see the thorns are there piercing it. ಪ್ರತಿ ಸಂದರ್ಭದಲ್ಲಿ ಎಲೆಗಳು ಹಬ್ಬಿ ರೆಂಬೆ ಕೊಂಬುಗಳು ಅಗಲ ಮಾಡಿ ಹಣ್ಣು ಬಿಡೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದಾಗೆಲ್ಲ ಆ ಮುಳ್ಳು ಗಿಡಗಳಲ್ಲಿರುವಂತಹ ಮುಳ್ಳುಗಳು ಅದಕ್ಕೆ ನೋವು ಉಂಟು ಮಾಡುವಂತದ್ದು, ದೊಡ್ಡ ನೋವು ತೆಗೆದುಕೊಂಡು ಬರುವಂತವುಗಳಾಗಿರ್ತವೆ. So somebody who is in the love of money, who is susceptible to the deceitfulness of wealth. ನೋಡ್ರಿ, ಯಾರು ಹಣದ ಆಸೆ ಉಳ್ಳವನಾಗಿದ್ದು ಐಶ್ವರ್ಯದಿಂದ ಸಂಪತ್ತಿನಿಂದ ಉಂಟಾಗುವಂತಹ ಮೋಸ ಕುಯುಕ್ತಿಯಲ್ಲಿ ಬಿದ್ದುಕೊಂಡಿದ್ದಾರೋ, those people we see that they are in a position where their own thorns are striving and struggling against them. ನೋಡ್ರಿ, ಅವ್ರು ಎಂತ ಸ್ಥಳದಲ್ಲಿ ಎಂತ ಸ್ಥಿತಿಯಲ್ಲಿ ಅವ್ರು ಇರ್ತಾ ಇದ್ದಾರೆ ಅಂದ್ರೆ, ಅವರ ಸುತ್ತಮುತ್ತಲಿರುವಂತಹ ಅವರ ಸ್ವಂತ ಮುಳ್ಳುಗಳೇ ಅವರಿಗೆ ವಿರೋಧವಾಗಿ ಹೋರಾಡುತ್ತಾ, ಅವರಿಗೆ ವಿರೋಧವಾಗಿ ಚುಚ್ಚುತ್ತಾ, ಅವರಿಗೆ ವಿರೋಧವಾಗಿ ಅವರನ್ನು ಹರಿಯುತ್ತಾ, ಅವರನ್ನು ನೋವು ಕೊಡುವಂತ ಸ್ಥಿತಿಯಲ್ಲಿವೆ. That's what Paul very clearly writes in 1 Timothy chapter 6 and verse 10, the second part. ಅದಕ್ಕಾಗಿ ಅಪೊಸ್ತಲನಾದಂತ ಪೌಲನು ಮೊದಲನೇ ತಿಮೋಥಿ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದ 2ನೇ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, some people eager for money have wandered from faith and pierced themselves with many griefs. ನೋಡ್ರಿ, ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಹಣದ ಆಸೆಗೋಸ್ಕರವಾಗಿ ಆತುರ ಪಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಾನು ತಿವಿಸಿಕೊಂಡು ಹರ್ಕೊಂಡಿದ್ದಾರೆ. It is not somebody else, an outsider, who is causing them grief, but they themselves are piercing themselves and causing themselves grief. ನೋಡ್ರಿ, ಯಾರೋ ಹೊರಗಿನವರು ಬಂದು ಅವ್ರಿಗೆ ಚುಚ್ಚಿ ಹರಿತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ತಾವೇ ಸ್ವತಃ ತಮಗೋಸ್ಕರವಾಗಿ ತಮ್ಮ ಮುಳ್ಳುಗಳಿಂದಲೇ ತಮ್ಮನ್ನು ತಾವು ಚುಚ್ಚಿಕೊಂಡು ತಮ್ಮನ್ನು ತಾವೇ ಅವ್ರು ಹರ್ಕೊಳ್ತಾ ಇದ್ದಾರೆ. And we see that two people in the New Testament, in the Gospels, were very clearly called, come and follow me. The Lord Jesus personally, with love, invited them to follow him. ಹೊಸ ಒಡಂಬಡಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ನಾವು ಸ್ಪಷ್ಟವಾಗಿ ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತರು ವ್ಯಕ್ತಿಗತವಾಗಿ ಅವರನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾನೆ, ಬನ್ನಿರಿ ನನ್ನನ್ನು ಹಿಂಬಾಲಿಸಿರಿ ಅಂತ ಹೇಳಿ. And we see one person immediately rejected the invitation, the other person after a long time rejected the invitation. ಒಬ್ಬ ವ್ಯಕ್ತಿ ತಕ್ಷಣವೇ ಆ ಆಹ್ವಾನವನ್ನು ತಿರಸ್ಕರಿಸ್ತಾ ಇದ್ದಾನೆ, ಮತ್ತೊಬ್ಬ ವ್ಯಕ್ತಿ ಸ್ವಲ್ಪ ಸಮಯ ತೆಗೆದುಕೊಂಡು ಸಮಯದ ನಂತರ ಆ ಆಹ್ವಾನವನ್ನು ತಿರಸ್ಕಾರ ಮಾಡ್ತಾ ಇದ್ದಾನೆ. The Lord, when he personally spoke to a person, almost these are the only two people who rejected the call of God so straight.
ವ್ಯಕ್ತಿಗತವಾಗಿ ಯಾವ ಇಬ್ಬರು ವ್ಯಕ್ತಿಗೆ ಕರ್ತನ ಯೇಸು ಕ್ರಿಸ್ತರು ವ್ಯಕ್ತಿಗತವಾಗಿ ಮಾತನಾಡಿದಾರೋ ಈ ಇಬ್ಬರು ವ್ಯಕ್ತಿಗಳೇ ಅತಿ ಪ್ರಾಮುಖ್ಯವಾಗಿ ತಮಗೆ ಕರೆದಂತಹ ಆಹ್ವಾನ ಕರೆಯುವಿಕೆಯನ್ನು ತಿರಸ್ಕರಿಸಿರುವಂತವರಾಗಿ ಇದ್ದಾರೆ ಅಂತ ನೋಡ್ತೇವೆ. And both of these rejected the call of God because of the same reason. ಈ ಇಬ್ಬರು ಕೂಡ ಒಂದೇ ಕಾರಣದ ನಿಮಿತ್ತವಾಗಿ ದೇವರ ಕರೆಯುವಿಕೆಯನ್ನು ತಿರಸ್ಕರಿಸ್ತಾ ಇದ್ದಾರೆ. And that is because of the deceitfulness of wealth. ಯಾಕಂದ್ರೆ ಈ ಐಶ್ವರ್ಯದಿಂದ ಉಂಟಾಗುವಂತಹ ಮೋಸದ ನಿಮಿತ್ತವಾಗಿಯೇ. The first person was the rich young ruler in Luke's Gospel chapter 18. ಲೂಕ್ ಸುವಾರ್ತೆ 18ನೇ ಅಧ್ಯಾಯದಲ್ಲಿರುವಂತ ಆ ಐಶ್ವರ್ಯವಂತನಾದಂತ ಒಬ್ಬ ಯವನಸ್ಥ ಅಧಿಕಾರಿ ಈತನೇ ಮೊದಲನೇ ವ್ಯಕ್ತಿ ಆಗಿದ್ದಾನೆ. And then secondly we see that Judas Iscariot, he rejected the specific call of God for the sake of 30 pieces of silver. ನೋಡ್ರಿ, ಆ ಎರಡನೇ ವ್ಯಕ್ತಿ ಯಾರಂದ್ರೆ ಇಸ್ಕರಿಯೋತ ಯೂದನು ನಿರ್ದಿಷ್ಟವಾಗಿ 30 ಬೆಳ್ಳಿ ನಾಣ್ಯಗಳಿಗೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತರನ್ನೇ ಆತನು ನಿರ್ದಿಷ್ಟವಾಗಿ ತಿರಸ್ಕರಿಸಿದಂತವನಾಗಿದ್ದಾನೆ. So money made somebody not only reject the call but also reject the Savior himself. ಈ ಹಣದ ಆಶೆ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ ಅಂದ್ರೆ ರಕ್ಷಕನ ಕರೆಯುವಿಕೆ ಅಷ್ಟೇ ಅಲ್ಲ, ಸ್ವತಃ ರಕ್ಷಕನನ್ನೇ ತಿರಸ್ಕರಿಸುವಂತೆ ಮಾಡಿದೆ. So we need to be very, very careful when it comes to the deceitfulness of wealth. ಅದಕ್ಕಾಗಿ ಈ ಐಶ್ವರ್ಯದಿಂದ ಉಂಟಾಗುವಂತ ಮೋಸದ ಈ ಪರಿಸ್ಥಿತಿ, ಈ ಸ್ಥಿತಿಗತಿ ಬಂದಾಗ ನಾವು ಬಹು ಜಾಗರೂಕತೆಯಿಂದ ಇರುವಂತವರಾಗಿರ್ಬೇಕು. Because the other two, maybe we can diagnose, maybe we can test and see, okay, this is what is happening with my life. ಮತ್ತೆ ಉಳಿದಿರುವಂತ ಎರಡರ ವಿಷಯಗಳಲ್ಲಿ ಅದ್ರ ಬಗ್ಗೆ ಏನೋ ಕೂಲಂಕುಷವಾಗಿ ಪರಿಶೀಲಿಸಿ ಇದು ಆಗ್ತಾ ಇದೆ ಅದು ಆಗ್ತಾ ಇದೆ ಅಂತ ಹೇಳಿ ನಾವು ಅದರ ಕುರಿತು ಜಾಗೃತೆ ವಹಿಸಬಹುದು, ಗಮನಿಸಬಹುದು. We can understand that somehow we are hearing the word and we are losing the word and it is going away. ಯಾವುದೋ ಒಂದು ರೀತಿಯಿಂದ ದೇವರ ವಾಕ್ಯ ಕೇಳ್ತಾ ಇದ್ದೇವೆ, ದೇವರ ವಾಕ್ಯ ಕಳ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಳಬಹುದು. And we can also recognize that there is so much of persecution and there is so much of trouble that I am facing because of the word of God. ದೇವರ ವಾಕ್ಯದ ನಿಮಿತ್ತವಾಗಿ ಅನೇಕ ತರವಾದಂತಹ ಹಿಂಸೆಗಳು, ಕಷ್ಟಗಳು ನಾನು ಎದುರಿಸ್ತಾ ಇದ್ದೀನಿ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಳಬಹುದು. But very difficult to recognize that it is the deceitfulness of wealth that is actually making you unfruitful. ನೋಡ್ರಿ, ಈ ಐಶ್ವರ್ಯದ ಕುರಿತಾದಂತ ಐಶ್ವರ್ಯ ಸಂಪತ್ತು ಐಶ್ವರ್ಯದ ನಿಮಿತ್ತವಾದಂತಹ ಈ ಮೋಸ ಅನ್ನುವಂಥದ್ದು ನೀನು ಫಲಿಸದಂತೆ ಎಷ್ಟೋ ಸೂಕ್ಷ್ಮವಾಗಿ ನಿನ್ನನ್ನು ಅದು ತಡೆ ಹಿಡಿದಿರುವಂತದ್ದಾಗಿದೆ ಅಂತ ಹೇಳಿ ನೀನು ಕಂಡುಕೊಳ್ಳಲಾರದೆ ಇರ್ತಾ ಇದ್ದಿ. So we've seen the first reason, that is the deceitfulness of wealth. ನಾವು ಮೊದಲನೇ ಕಾರಣ ನೋಡಿದೆವು, ಐಶ್ವರ್ಯದಿಂದ ಉಂಟಾಗುವಂತಹ ಮೋಸ. And then the second reason is the worries of this life. That is there are so many things you are worried as to what will happen. ಮತ್ತೆ ಎರಡನೇ ವಿಷಯ ಏನಂತಂದ್ರೆ ಈ ಪ್ರಪಂಚದ ಚಿಂತೆಗಳು, ಈ ಪ್ರಪಂಚದ ಚಿಂತೆಗಳ ನಿಮಿತ್ತವಾಗಿ ಏನೇನಾಗ್ತದೋ ಹೆಂಗಾಗ್ತದೋ ಅಂತ ಹೇಳಿ ಬಹಳ ಚಿಂತೆಯಲ್ಲಿ ನೀವು ಮುಳುಗ್ಬಿದ್ದಿದ್ದಿ. And we see that the worries of this life are present because we don't have trust on God. ಈ ಲೋಕದ ಪ್ರಪಂಚದ ಚಿಂತೆಗಳು ನಮ್ಮೊಳಗಡೆ ಬಿದ್ದಿದ್ದೇವೆ, ನಾವು ಅವುಗಳ ಒಳಗಡೆ ಸಿಕ್ಕಿ ಹಾಕೊಂಡಿದ್ದೇವೆ. ಕಾರಣ ಏನಂದ್ರೆ ಕರ್ತನ ಮೇಲೆ ನಾವು ಭರವಸೆ ಬಿಟ್ಟಿಲ್ಲ. You either trust yourself or you trust God. ನೀನು ನಿನ್ನ ಕುರಿತಾಗಿ ನೀನು ಭರವಸೆ ಪಡ್ಬೋದು ಅಷ್ಟೇ, ಅಥವಾ ನೀನು ದೇವರ ಮೇಲೆ ಭರವಸೆ ಇಡುವಂತವನಾಗಿರಬಹುದು. When you put your trust on God, then you will have no worry of this life at all. ನೀನು ದೇವರ ಮೇಲೆ ಒಂದು ವೇಳೆ ಪೂರ್ಣ ಭರವಸೆ ಉಳ್ಳಂತನಾಗಿ ಇದ್ದಿದ್ದೇ ಆದರೆ ಈ ಪ್ರಪಂಚದ ಯಾವುದೇ ಚಿಂತೆಗಳು ನಿನಗಿರೋದಿಲ್ಲ. When you take all your worries upon yourself, then you will be shaken by all these worries. ನೀನು ಈ ಎಲ್ಲಾ ಚಿಂತೆಗಳನ್ನು ನಿನ್ನ ಮೇಲೆ ನೀನು ತೆಗೆದುಕೊಂಡೇ ಇದ್ದಿದೆ ಆದರೆ ಈ ಎಲ್ಲಾ ಚಿಂತೆಗಳ ನಿಮಿತ್ತವಾಗಿ ನೀನು ಅಲುಗಾಡಿಸಲ್ಪಡ್ತೀಯ. That's why Peter, when he was writing his epistle in 1 Peter chapter 5, he says, ಅದಕ್ಕಾಗಿ ಪೇತ್ರನು ತನ್ನ ಪತ್ರಿಕೆಗಳನ್ನು ಬರೀತಾ ಮೊದಲನೇ ಪೇತ್ರ ಪತ್ರಿಕೆ 5ನೇದಲ್ಲಿ ಹೀಗೆ ಹೇಳ್ತಾರೆ. And verse 7 he says, cast all your anxiety on him because he cares for you. ಮೊದಲನೇ ಪೇತ್ರ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ,
ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. Now, when you really know very thoroughly that the Lord cares for me, only then you can put all your anxiety on him. ನೀನು ಸ್ಪಷ್ಟವಾಗಿ, ನೇರವಾಗಿ, ಖಚಿತವಾಗಿ, ಸಂಪೂರ್ಣವಾಗಿ ಭರವಸೆಯಿಂದ ತಿಳ್ಕೊಂಡಾಗ, ಏನಂದ್ರೆ ಕರ್ತನು ನಿನಗೋಸ್ಕರ ಚಿಂತಿಸ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಿನ್ನ ಚಿಂತೆ ಎಲ್ಲ ಸಂಪೂರ್ಣವಾಗಿ ಆತನ ಮೇಲೆ ನೀನು ಹಾಕ್ತಿ. Until you have that full confidence and that full trust that my God cares for me, until then you can never transfer your worries onto the Lord Jesus Christ. ನನ್ನ ಚಿಂತೆಯನ್ನೆಲ್ಲ, ನನ್ನ ಈ ಲೋಕದ ಪ್ರಪಂಚದ ಚಿಂತೆಗಳೆಲ್ಲ ಸಂಪೂರ್ಣವಾಗಿ ಕರ್ತನು ತಾನೇ ತನ್ನ ಮೇಲೆ ಹಾಕೊಂಡು ಚಿಂತಿಸ್ತಾನೆ ಅಂತೇಳಿ ಎಲ್ಲಿ ತನಕ ನೀ ತಿಳ್ಕೊಳಂಗಿಲ್ಲೋ ಅಲ್ಲಿ ತನಕ ನಿನ್ನ ಚಿಂತೆ ಆತನ ಮೇಲೆ ನೀ ಹಾಕಂಗಿಲ್ಲ. So you need to understand that every day you need to ask God, Lord, help me to trust you, help me to know you so much that I can transfer all my worries onto you. ಅದಕ್ಕಾಗಿ ಪ್ರತಿನಿತ್ಯ ಹೀಗೆ ಪ್ರಾರ್ಥಿಸಬೇಕು, ಕರ್ತನೇ ನನಗೆ ಸಹಾಯ ಮಾಡು, ನನಗೆ ಸಂಪೂರ್ಣವಾಗಿ ಸಹಾಯ ಮಾಡು. ಏನಂದ್ರೆ ನಾನು ಸಂಪೂರ್ಣವಾಗಿ ನೀನು ತಿಳ್ಕೊಳ್ಳಲು, ನನ್ನ ಚಿಂತೆಯೆಲ್ಲ ನೀವು ಹೊತ್ಕೋತಾ ಇದ್ದಿ ಅನ್ನುವಂಥದ್ದನ್ನ ನಾನು ತಿಳ್ಕೊಳ್ಳಲು ನನಗೆ ಸಂಪೂರ್ಣವಾಗಿ ಸಹಾಯ ಮಾಡಂತೇಳಿ ಪ್ರತಿನಿತ್ಯ ಪ್ರಾರ್ಥಿಸುವವರಾಗಿರಬೇಕು. And the third thing that is like a thorn around them is, ನೋಡ್ರಿ, ಮೂರನೇ ವಿಷಯ ಅಂದ್ರೆ ಅದರ ಸುತ್ತಮುತ್ತಲು ಮುಳ್ಳಿನಂತೆ ಇರುವಂತ ಮೂರನೇ ವಿಷಯ ಏನಂದ್ರೆ Mark's Gospel chapter 4 and verse 19. ಮಾರ್ಕ್ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. The middle part it says, and the desires for other things. ನೋಡ್ರಿ, ಇತರ ವಿಷಯಗಳ ಮೇಲೆ ಆಸೆಗಳು ಅಂತ ಹೇಳಿ ನೋಡ್ತೇವೆ. We see it says the desire for other things, they come inside. ಬೇರೆ ವಿಷಯಗಳು, ಇತರ ವಿಷಯಗಳ ಕುರಿತಾದಂತ ಆಶೆ, ಬಯಕೆ ಅನ್ನುವಂಥವು ಒಳಗ್ ಬರ್ತಾವ್ರಿ. That means the Lord is very clear. He says you can have many things but don't have the desire of these things coming inside you. ಕರ್ತನು ಸ್ಪಷ್ಟವಾಗಿ ಈ ವಿಷಯದ ಕುರಿತು ತಿಳಿಸ್ತಾ ಇದ್ದಾರೆ. ಏನಂದ್ರೆ ನೀನು ಅನೇಕ ವಿಷಯಗಳು ಹೊಂದಿರಬಹುದು, ಆದರೆ ಅನೇಕ ವಿಷಯಗಳ, ಇತರ ವಿಷಯಗಳ ಕುರಿತಾದಂತ ಆಸೆ, ಬಯಕೆ ನಿನ್ನೊಳಗಡೆ ಪ್ರವೇಶ ಮಾಡಬಾರದು. Now this is the problem of today's church and today's Christian. ನೋಡ್ರಿ, ಈ ದಿನದ ಕ್ರೈಸ್ತರ, ಈ ದಿನಗಳ ಸಭೆಯ ಸಮಸ್ಯೆ ಇದೇ ಆಗಿದೆ. The Lord alone is not enough. That Lord with the desire for other things, we think that is successful Christian living. ಕೇವಲ ಕರ್ತನೊಬ್ಬನೇ ನಮಗೆ ಸಂತೃಪ್ತಿಯಾಗಿದ್ದಾನೆ, ಸಾಕಾಗಿದ್ದಾನೆ ಅಂತೇಳಿ ಅನ್ನೋಂಗಿಲ್ಲ. ಕರ್ತನು ಮತ್ತೆ ಅನೇಕ ಇತರ ವಿಷಯಗಳು ಕೂಡ ನಾವು ಯಶಸ್ಸು ಪಡಿಸ್ಕೊಳ್ಳಲು ಬೇಕಾಗಿರುವಂತವುಗಳಾಗಿವೆ ಅಂತ ಹೇಳಿ ನಾವು ಅಂದುಕೊಳ್ತೇವೆ. So many Christians profess and define successful Christian life as being a Christian and also possessing every other thing in life. ಅನೇಕರು ಬೋಧಿಸ್ತಾರೆ, ಅನೇಕರು ಪ್ರಕಟಿಸ್ತಾರೆ. ಏನಂದ್ರೆ ಕೇವಲ ಕರ್ತನೊಬ್ಬನೇ ಅಲ್ಲ, ಕರ್ತನು ಹೊಂದಿದ್ದು ಮತ್ತೆ ಉಳಿದಿರುವಂತ ಎಲ್ಲಾ ವಿಷಯಗಳನ್ನ ಹೊಂದಿದ್ದೇವೆ, ನಾವು ಯಶಸ್ಸು ಗಳಿಸಿದವರು ಅಂತ ಹೇಳಿ. We are successful Christians only if we have Christ and also everything. ನಾವು ಕ್ರಿಸ್ತನು ಮತ್ತು ಉಳಿದಿರುವಂತ ಎಲ್ಲಾ ವಿಷಯಗಳನ್ನ ಹೊಂದಿದಾಗ ಮಾತ್ರ ನಾವು ಯಶಸ್ಸು ಗಳಿಸಿರುವಂತ ಕ್ರೈಸ್ತರಾಗಿರ್ತೇವೆ. That means we have reduced Christ to such a low beggarly state that we say Christ is not enough. Along with him we need so many other things to keep us full. ನಾವು ಕ್ರಿಸ್ತನನ್ನು ಎಷ್ಟೊಂದಾಗಿ ತಗ್ಗಿಸಿದ್ದೇವೆ, ಎಷ್ಟೊಂದಾದಂತ ಕೆಳಮಟ್ಟಕ್ಕೆ ತೋರಿಸ್ತಾ ಇದ್ದೇವೆ. ಅಂದ್ರೆ ಆತನನ್ನು ಭಿಕ್ಷಕನಂತೆ ಮಾಡಿ, ಕ್ರಿಸ್ತನಷ್ಟೇ ಅಲ್ಲ, ಕ್ರಿಸ್ತನೊಂದಿಗೆ ಉಳಿದಿರಂತೆ ಎಲ್ಲಾ ವಿಷಯಗಳು ಸರಿಸಮಾನವಾಗಿ ಮಾಡಿ ಅವುಗಳಿಂದ ನಾವು ಯಶಸ್ಸು ಗಳಿಸ್ತೇವೆ ಅಂತೇಳಿ ಅಂದುಕೊಳ್ತಾ ಇದ್ದೇವೆ. There were two thieves on the cross. ಶಿಲುಬೆ ಮೇಲೆ ಇಬ್ಬರು ಕಳ್ಳರು ಸುತ್ತಮುತ್ತಲಿದ್ದರು. Both wanted the Lord Jesus to give them something. ಇಬ್ಬರು ಕರ್ತನಾದ ಯೇಸು ಕ್ರಿಸ್ತರು
ತಮಗೆ ಏನೋ ಒಂದು ಕೊಡ್ಬೇಕಂತ ಹೇಳಿ ಬಯಸ್ತಾ ಇದ್ದರು. Both of them desired to get something from the Lord Jesus only. ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಅವರಿಬ್ಬರು ಏನೋ ಒಂದು ಪಡ್ಕೊಳ್ಬೇಕಂತ ಹೇಳಿ ಬಯಸ್ತಾ ಇದ್ದರು. One person asked the Lord, or both of them asked the Lord initially, Lord, give us redemption and rescue from the pain and the suffering and the shame of this cross. ಇಬ್ಬರು ಈ ಭಯಂಕರವಾದಂತ ನೋವಿನಿಂದ, ಭಯಂಕರವಾದಂತ ಕಷ್ಟ, ಹಿಂಸೆ, ಈ ಅವಮಾನದಿಂದ ವಿಮೋಚನೆ, ಬಿಡುಗಡೆ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ದರು. Both of them asked, Lord, somehow bring us down from the cross, make us happy, make us comfortable, make us healthy and give us a long life. ಕರ್ತನೆ, ಯಾವುದೋ ಒಂದು ರೀತಿಯಿಂದ ಈ ಶಿಲುಬೆ ಮೇಲಿಂದ ನಮ್ಮನ್ನು ಕೆಳಗಿಳಿಯುವಂತೆ ಮಾಡು, ನಮಗೆ ಸ್ವತಂತ್ರರನ್ನಾಗಿ ಮಾಡು, ನಾವು ಸಂತೋಷವಾಗಿದ್ದು ನಮಗೆ ನಮ್ಮ ಆಯುಷ್ಕಾಲ ಹೆಚ್ಚಿಸಿ ಒಳ್ಳೆ ಆರೋಗ್ಯ ಭಾಗ್ಯ ನಮಗೂ ಕೊಡು ಅಂತೇಳಿ ಇಬ್ಬರು ಬಯಸ್ತಾ ಇದ್ದರು. But only one thief's eyes were open to say, Lord, finally, your kingdom is enough, Lord. Even if I don't come down from the cross, I don't have life, I don't have health. Your kingdom is enough, Lord. ಒಬ್ಬ ಕಳ್ಳನು ಮಾತ್ರ ಆತನು ಬೆಳಗಿಸಲ್ಪಟ್ಟು ಆತನು ತೆರೆಯಲ್ಪಟ್ಟವನಾಗಿದ್ದು, ಓ ಕರ್ತನೆ, ನಿನ್ನ ರಾಜ್ಯ ಮಾತ್ರ ನನಗೆ ಸಾಕು, ನಿನ್ನ ರಾಜ್ಯವೇ ನನಗೆ ಸಂಪೂರ್ಣವಾಗಿದೆ, ನಾನು ಕೆಳಗಡೆ ಬರದೆ ಹೋದರು, ನಾನು ಜೀವ ಹೊಂದದೇ ಹೋದರು, ನಿನ್ನ ರಾಜ್ಯವೇ ನನಗೆ ಸಾಕು ಅಂತ ಹೇಳಿ ಕೇಳ್ತಾ ಇದ್ದಾನೆ. If you bring me down, it's fine. Even if you don't bring me, your kingdom is enough for me. ನೀನು ನನಗೆ ಕೆಳಗಿಳಿಸಿದ್ರೆ ಚೆನ್ನಾಗಿರ್ತದೆ, ಒಂದ್ ವೇಳೆ ಕೆಳಗಿಳಿಸ್ತಿಲ್ಲ, ಇಳಿಸ್ಕೊಂಡು ತೆಳಗ್ ತರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ರಾಜ್ಯವೇ ನನಗೆ ಸಾಕು. Your presence is enough for me. ನಿನ್ನ ಸನ್ನಿಧಿಯೇ ನನಗೆ ಸಾಕಾಗ್ತಾ ಇದೆ. If Christ gives, it's not a problem. But even if he doesn't give, he should be able to say, Christ, you are enough for me. ಕ್ರಿಸ್ತನು ಒಂದ್ ವೇಳೆ ಕೊಟ್ರೆ ಪರವಾಗಿಲ್ಲ, ಒಂದ್ ವೇಳೆ ಆತನು ಕೊಡದೆ ಹೋದರೆ, ಕ್ರಿಸ್ತನೇ ನೀನೇ ನನಗೆ ಸಂಪೂರ್ಣವಾದಂತಹ ಸಂತೃಪ್ತಿಯ ನಿಧಿ ಆಗಿದ್ದಿ ಅಂತ ಹೇಳಿ ಬಯಸ್ಬೇಕು. The first thorn that is choking our spiritual life is, ಮೊಟ್ಟ ಮೊದಲನೆಯ ಮುಳ್ಳು ನಮ್ಮ ಆತ್ಮೀಯ ಜೀವಿತವನ್ನು ಹಿಸುಕಾಗ್ತಾ ಇದೆ, ಚುಚ್ಚುತ್ತಾ ಇದೆ. ಯಾವ್ದಂದ್ರೆ, it is not wealth, but it is the deceitfulness of wealth, that money is the only thing we require and it can do anything. ನೋಡ್ರಿ, ನಮ್ಮ ಸಂಪತ್ತು ಐಶ್ವರ್ಯ ಅಲ್ಲ, ನಮ್ಮ ಐಶ್ವರ್ಯ ಸಂಪತ್ತಿಗೆ ಕುರಿತಾದಂತ ಆಶೆ ಅಂದ್ರೆ ಹಣನೇ ಎಲ್ಲವೇ, ನನಗೆ ಹಣ ಮಾತ್ರ ಎಲ್ಲ, ಹಣ ಬಿಟ್ಟು ಏನನೇ ಇಲ್ಲ, ನನ್ನ ಸರ್ವಸ್ವವೆಲ್ಲ ಹಣವೇ ಅನ್ನುವಂಥದ್ದಾಗಿದೆ. Many people see that money is their final solution for all their life. ಅನೇಕರ ಜೀವಿತದಲ್ಲಿ ನೋಡ್ತೇವೆ, ಹಣ ಅನ್ನುವಂಥದ್ದೇ ತಮ್ಮ ಜೀವಿತದ ಕಟ್ಟಕಡೆಯ ಪರಿಹಾರ, ಕೊನೆಯ ಪರಿಹಾರವಾಗಿ ಅವರು ನೋಡ್ತಾ ಇದ್ದಾರೆ. That is the deceitfulness of wealth. ಅದೇ ಐಶ್ವರ್ಯ ಕುರಿತಾದಂತಹ ಮೋಸವಾಗಿದೆ. The second thing is, you cannot trust the Lord enough so nearly that you will transfer all your burdens onto him. ನೋಡ್ರಿ, ಎರಡನೇ ವಿಷಯ ಏನಂತಂದ್ರೆ, ನಿನ್ನ ಕರ್ತನನ್ನು ಎಷ್ಟೊಂದಾಗಿ ಭರವಸೆ ಇಡ್ಬೇಕಂತಂದ್ರೆ, ನಿನ್ನ ಎಲ್ಲಾ ಭಾರಗಳು, ನಿನ್ನ ಎಲ್ಲಾ ಚಿಂತೆಗಳು ಆತನೇ ಮಾರ್ಪಡಿಸ್ತಾನೆ, ಆತನೇ ಬದಲಾಯಿಸ್ತಾನೆ ಅನ್ನುವಂತ ರೀತಿಯಲ್ಲಿ ಅಷ್ಟೊಂದಾಗಿ ಆತನಿಗೆ ಸಮೀಪಸ್ಥನಾಗಿ ನೋಡ್ಬೇಕು. And thirdly, we see this prosperity preaching that Jesus will give you everything to keep you comfortable because Jesus is not enough. ನೋಡ್ರಿ, ಎಂತ ಬೋಧನೆ ಅಂತಂತಂದ್ರೆ, ಯೇಸು ಕ್ರಿಸ್ತರೇ ನಿಮಗೆ ಸಂತೃಪ್ತಿ ಅಲ್ಲ, ಕ್ರಿಸ್ತನು ಎಲ್ಲಾ ಸಮೃದ್ಧಿ, ಎಲ್ಲಾ ಸಂತೃಪ್ತಿ, ಎಲ್ಲಾ ಸಮಾಧಾನ ಕೊಡ್ತಾನೆ, ಕ್ರಿಸ್ತನು ಮಾತ್ರ ನಿಮ್ಮ ಸಮಾಧಾನ ಸಂತೃಪ್ತಿ ಅಲ್ಲ ಅನ್ನುವಂಥದ್ದೇ ಮುಳ್ಳಾಗಿದೆ. These three things choke away the seed and it grows, but there is no use. ಈ ಮೂರು ವಿಷಯಗಳು ಬೆಳೆಯನ್ನು ಅಡಗಿಸ್ಬಿಡ್ತವೆ, ಹಿಸಕ್ಬಿಡ್ತವೆ, ಅಲ್ಲಿ ಬೆಳವಣಿಗೆ ಇಲ್ಲ, ಫಲ ಬರ್ತಾ ಇಲ್ಲ. And the sad part is, these plants never die. It is never written in the word of God that these plants among the thorns is dying. It will be alive always. ನೋಡ್ರಿ, ದೇವರ ವಾಕ್ಯದಲ್ಲಿ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ, ಬೀಜದ ಮಧ್ಯದಲ್ಲಿ, ಸಸಿಗಳ ಮಧ್ಯದಲ್ಲಿ ಈ ಮುಳ್ಳು ಗಿಡಗಳು ಸತ್ತು ಹೋಗ್ತವೆ, ಈ ಮುಳ್ಳು ಗಿಡಗಳು ಕಿತ್ತಲ್ಪಡ್ತವೆ ಅಂತ ಹೇಳಿ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ. ಇವು ಯಾವಾಗಲೂ ಇವು ಆ ಸಸಿಗಳ ಗಿಡಗಳ ಮಧ್ಯದಲ್ಲಿ ಜೀವಂತವಾಗಿವೇ ಇರ್ತವೆ. And we see that not only are the thorns alive, but also these plants also don't die.
they are also there only. ನೋಡ್ರಿ, ಕೇವಲ ಮುಳ್ಳು ಗಿಡಗಳು ಕಳೆಗಳು ಅಷ್ಟೇ ಅಲ್ಲ, ಅದರ ಮಧ್ಯದಲ್ಲಿರುವಂತಹ ಸಸಿಗಳು ಕೂಡ ಸತ್ತು ಹೋಗಂಗಿಲ್ಲ, ಅವನು ಕೂಡ ಅಲ್ಲೇ ಅದ್ರ ಜೊತೆ ಜೀವಂತವಾಗಿರ್ತವೆ. The first seed dies, the second plant dies, but this plant does not die. ಮೊದಲನೆಯ ಬೀಜ ಸತ್ತೋಯ್ತು, ಎರಡನೆಯದು ಸಸಿಯಾಗಿ ಮೊಳಕೆ ಹೊಡೆದು ಸತ್ತೋಯ್ತು, ಆದ್ರೆ ಇದು ಮೂರನೆಯದು ಸಾಯಲಾರದೆ ಅದರ ಮಧ್ಯದಲ್ಲೇ ಜೀವಂತವಾಗಿದೆ. But there is no use. ಆದ್ರೆ ಉಪಯೋಗ ಇಲ್ಲ. Why there is no use? ಯಾಕ್ರಿ ಉಪಯೋಗ ಇಲ್ಲ? We'll try to see in the next Bible study. ನಾವು ಮುಂದಿನ ಬೈಬಲ್ ಅಧ್ಯಯನದಲ್ಲಿ ನೋಡೋದಕ್ಕೆ ಪ್ರಯತ್ನಿಸಿಕೊಳ್ಳೋಣ. We'll close with a word of prayer. ನಾವು ಪ್ರಾರ್ಥನೆಯ ಮಾತಿನಿಂದ ಮುಗಿಸ್ಕೊಳ್ತೇವೆ. Gracious, loving, living Heavenly Father, ಕೃಪೆಯುಳ್ಳ ಜೀವಳಂತ ಪರಲೋಕದ ತಂದೆ, we pray that you might, through your grace, redeem us from these 3 thorns. ಓ ತಂದೆ, ನಾವು ಪ್ರಾರ್ಥಿಸುತ್ತೇವೆ, ನಿನ್ನ ಕೃಪೆಯಿಂದ ದಯಮಾಡಿ ಈ 3 ಅಂತಸ್ತಿನ ಮುಳ್ಳುಗಳಿಂದ ನಮ್ಮನ್ನು ಬಿಡುಗಡೆ ಮಾಡು, ವಿಮೋಚಿಸು. Father, protect us from the deceitfulness of wealth. ತಂದೆ, ಐಶ್ವರ್ಯದಿಂದ ಸಂಪತ್ತಿನಿಂದ ಉಂಟಾಗುವ ಈ ಮೋಸದಿಂದ ನಮ್ಮನ್ನು ತಪ್ಪಿಸಪ್ಪ. Protect ourselves from the self-righteousness of carrying our own worries. ತಂದೆ, ನಮ್ಮ ಸ್ವಂತ ಚಿಂತೆಗಳನ್ನು ನಾವೇ ಹೊತ್ತುಕೊಂಡು ನಮ್ಮ ಸ್ವನೀತಿಯಿಂದ ನಮ್ಮನ್ನು ರಕ್ಷಿಸು, ನಮ್ಮನ್ನು ತಪ್ಪಿಸಪ್ಪ. Protect us also from the desire for other things, thinking Christ alone is not enough. Christ, along with so many other things, I need them. ಓ ತಂದೆ, ಕ್ರಿಸ್ತನೊಬ್ಬನೇ ನನಗೆ ಸಂತೃಪ್ತಿ ಅಲ್ಲ, ಕ್ರಿಸ್ತನೊಂದಿಗೆ ಇತರ ಎಲ್ಲಾ ವಿಷಯಗಳು ನನಗೆ ಬೇಕು. ಕ್ರಿಸ್ತನೊಂದಿಗೆ ಉಳಿದಿರುವಂತ ಎಲ್ಲಾ ವಿಷಯಗಳ ಬಯಕೆ, ಆಸೆ, ಇವುಗಳಿಂದ ನನ್ನನ್ನು ತಪ್ಪಿಸು, ರಕ್ಷಿಸಪ್ಪ. Thank you for having heard our prayer. ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನನಗೆ ಕೃತಜ್ಞತೆಗಳು ತಂದೆ. For this we pray with thanksgiving, the highly exalted name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನು, ಒಡೆಯನು, ರಕ್ಷಕನು, ವಿಮೋಚಕನಾಗಿರುವ ಉನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ. Amen. Now may the grace of God, the Father, the love of Jesus Christ, His Son, and the eternal communion of the Holy Spirit rest and abide with all of us both now and forevermore. Amen. Amen. We request you to continually pray for the household of faith, and many people are not keeping well. Please pray for all of them. ನಾವು ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ, ವಿಶ್ವಾಸಕ್ಕೆ ಸಂಬಂಧಪಟ್ಟಂತ ಕುಟುಂಬದವರೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ಅನೇಕರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ದಯಮಾಡಿ ಅವರೆಲ್ಲರಿಗೋಸ್ಕರವಾಗಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಸತತವಾಗಿ ಮರೆಯದೆ ನೆನಪಿನಲ್ಲಿಡ್ರಿ. And on Sunday, please come according to the timings allotted to your own areas, and you will not be getting any more calls from our representatives. ಮತ್ತೆ ರವಿವಾರದಂದು ಕರ್ತನ ದಿನದ ಆರಾಧನೆಗೋಸ್ಕರವಾಗಿ ನಿಮ್ಮ ಏರಿಯಾ, ನಿಮ್ಮ ಪ್ರಾಂತ್ಯಗಳಲ್ಲಿರುವಂತ ಜನರಿಗೆ ನಿಗದಿಪಡಿಸಿರುವಂತ ಸಮಯಕ್ಕೆ ಅನುಗುಣವಾಗಿ ನೀವು ಸಭೆಗೆ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಇನ್ನು ಮುಂದೆ ಹೊರೇಬ್ ಸಭೆಯ ಪ್ರತಿನಿಧಿಗಳ ಮುಖಾಂತರವಾಗಿ ನಿಮಗೆ ಯಾವುದೇ ಕರೆಗಳು ಬರುವುದಿಲ್ಲ. Praise the Lord. Praise the Lord.